ಕುಮಾರಸ್ವಾಮಿ ಅವರು ಉತ್ತರಕ್ಕೆ ನಾನು ಹೇಳಿದ ಮುಖ್ಯಮಂತ್ರಿಗಳಿಗೆ ಯಾರು ಈ ಯೋಜನೆ ಮಾಡಿದ್ರು ಅವ್ರಿಗೆ ಯಾಕೆ ಪತ್ರ ಬರೆಯಕ್ಕೆ ಹೋದ್ರಿ ನೀವು ಅಂತ. ಯೋಜನೆ ಮಾಡಿದವ್ರು ಯಾರೇ? ಎರಡನೇ ಸರಿ ಮುಖ್ಯಮಂತ್ರಿ ಆಗ 18ರಲ್ಲಿ ಮುಖ್ಯಮಂತ್ರಿ ಆದಾಗ ಅವಾಗ ಬಿಡ್ಬಿಡಿದ್ರೆ ಸಮಸ್ಯೆ ಐತೆ ಇದು. ನಾನು ಹೇಳಿದೆ ಮುಖ್ಯಮಂತ್ರಿಗಳು ನಮ್ಮ ಗಮನಕ್ಕೆ ತರದೆ ಯಾರೋ ಪತ್ರ ಬರ್ಸೋರು ಮುಖ್ಯಮಂತ್ರಿಗಳಿಗೆ. ನಾನು ಹೇಳಿದ ಅವಶ್ಯಕತೆ ಇಲ್ಲ, ನೀವು ಬೇರೆಯವ್ರು ಬರೀರಿ, ಬೇಕಾದ್ರೆ ಬಿಜೆಪಿ ಅವ್ರಿಗೂ ಯಾರೋ ಇನ್ನೊಬ್ರಿಗೆ ಬರೀರಿ. ಕುಮಾರಸ್ವಾಮಿ ಅವರೇ ಯೋಜನೆ ಮಾಡಿಬಿಟ್ಟು ಬರ್ರಿ ಇಲ್ಲ ಚರ್ಚೆ ಮಾಡ್ತೀನಿ ಅಂದ್ರೆ ಅರ್ಥ ಏನ್ರಿ? ಹಾಸ್ಯಾಸ್ಪದ ಅಲ್ವಾ ಅದು? ಯೋಜನೆ ಮಾಡಿದವರೇ ಬನ್ನಿ ಚರ್ಚೆ ಮಾಡೋಣ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಈಗ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತಂದ್ರೆ ಓಕೆ, ಅವ್ರಿಗೆ ಎರಡನೇ ಸರಿ ಅವಕಾಶ ಸಿಕ್ಕಿತ್ತು 2018ರಲ್ಲಿ ಪುನಃ ಮುಖ್ಯಮಂತ್ರಿ ಆದ್ರಲ್ಲ, ಆವಾಗ ಇದು ನನ್ನ ಕನಸಿನ ಯೋಜನೆ, ನಾನು ಬಿಡ್ಲಿಕ್ಕೆ ತಯಾರಿಲ್ಲ, ಅಭಿವೃದ್ಧಿ ಆದಂಥ ಜಾಗದಲ್ಲಿ 40% ಕೊಡ್ತೀನಿ ಅಂದರು. ಅದು ರೈತರ ಪರ. ನಾವು 45-50 ಕೊಡ್ತೀವಿ ಅಂದ್ರೆ ನಾವು ರೈತರು ಬಿಡೋದಿಲ್ಲ, ಏನು ಮಾಡೋದು ನಾವು? ಅದಕ್ಕೆ ಅವ್ರು ರಾಜಕೀಯ ಬೆಳೆಸಕ್ಕೆ ಬಂದವ್ರೆ, ಅದರ ಅವಶ್ಯಕತೆ ಇರಲಿಲ್ಲ ಮುಖ್ಯಮಂತ್ರಿಗಳಿಗೆ. ಆಮೇಲೆ ಮುಖ್ಯಮಂತ್ರಿಗಳು ನಾವು ಹೇಳಿ ರೆಡ್ ಝೋನ್ ಇರೋದ್ರಿಂದ ಏನು ಸಮಸ್ಯೆ ಆಗಿದೆ ಅನ್ನೋದು ಒಂದು. ಎರಡನೇದು ಸರ್, ನಾನು ಯಾರು ಕೂಡ ಯೋಜನೆ ಕೈಬಿಡಿ ಅಂತ ಹೇಳಿ ಬಂದು ಈ ಭಾಳ ರೈತರನ್ನು ಮೀಟ್ ಮಾಡಿಲ್ಲ ಅನ್ನೋದು ಕೂಡ ಹೇಳ್ತಾರೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಂದ ಮಾತು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಬಂದು ಪೂಜೆ ಮಾಡಿಬಿಡ್ಲಿ. ನಾನು ಹೇಳಿಲ್ಲ ಈ ಮಾತು. ಸುಮ್ಮನೆ ನೋಡ್ರಿ, ಡೋಂಗಿ ರಾಜಕಾರಣ ಬಿಡಬೇಕು. ರಾಜಕಾರಣಿಗಳು ನೇರವಾಗಿ ಮಾತಾಡಬೇಕು, ನೇರವಾದಂಥ ವಿಚಾರ ಚರ್ಚೆ ಮಾಡ್ಬೇಕು. ಬಂದು ಹೇಳಕ್ಕೆ ಹೇಳ್ರಿ, ಇದೇ ರೈತರು ಹೇಳಿದ್ದು ನನಗೆ, ಅವಾಗ ವಿಡಿಯೋ ಮಾಡ್ಕೋಬೇಕಾಯ್ತು ಅಷ್ಟೇ ನಮ್ಮವರು. ಸುಮ್ಮನೆ ಡೋಂಗಿ ರಾಜಕಾರಣ ಆಯ್ತಪ್ಪ. 2018ರಲ್ಲಿ 1 ಟೈಮ್ ರೆಸಲ್ಯೂಷನ್ ಅವರೇ ಅಧಿಕಾರಕ್ಕೆ ಬಂದಾಗ ತರಿಸ್ಕೊಟ್ಟು ಕ್ಯಾಬಿನೆಟ್ನಲ್ಲಿ ನೋಡ್ರಿ ಇದನ್ನು ಡ್ರಾಪ್ ಮಾಡಿದ್ರಿ ಅಂತ ಮಾಡೋದು ಮುಗಿದಾಗಿತ್ತು, ಮಾಡ್ಬೋದಾಗಿತ್ತಲ್ಲ. ಈಗ ನಾಟಕ ಯಾಕೆ ಆಡಬೇಕು? 1 ಟೈಮ್ ರೆಸಲ್ಯೂಷನ್. ರೆಡ್ ಝೋನಿಂದ ತೊಂದರೆ ಏನಾಗುತ್ತೆ ಅಂತ ನೀವಾಗಲೇ ಮಾಹಿತಿ ತಗೊಂಡಿರ್ಬೇಕಲ್ಲ. ರೆಡ್ ಝೋನ್ ಇರೋದ್ರಿಂದ ಯಾವುದು ಏನು ಕೂಡ ಅಲ್ಲಿ ಕನ್ವರ್ಷನ್ ಆಗಲಿ ಮತ್ತೊಂದಾಗಲಿ ಅಭಿವೃದ್ಧಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಅಮಾಯಕರು. ಯಾರಿಗೆ ತೊಂದರೆ ಆಯಿತು, ಯಾರಿಗೆ ಅವ್ರ ಮನೇಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಅವರೆಲ್ಲರೂ ಕೂಡ ಥ್ರೋವೇ ಪ್ರೈಸ್ನಲ್ಲಿ ಕೊಟ್ಟಿದ್ದಾರೆ ಜಾಗನ. ಯಾರಿಗೆ? ಬೆಂಗಳೂರಿನವ್ರಿಗೆ ಒಂದು ಪೆಟ್ರೋಲ್ ಬಂಕ್ ಮಾಡೋಕ್ಕೆ ಜಾಗ ಇಲ್ಲ ಅಲ್ಲಿ, ಒಂದು ಹಾಸ್ಪಿಟಲ್ ಮಾಡೋಕ್ಕೆ ಜಾಗ ಇಲ್ಲ, ಒಂದು ಡೈರಿ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ. ಅಂದರೆ ಇದೆಲ್ಲ ತೊಂದರೆ ಅಲ್ವಾ ರೆಡ್ ಝೋನಿಂದ? ಕುಮಾರಸ್ವಾಮಿ ಅವರೇ ರೆಡ್ ಝೋನ್ ಮಾಡೋಣ ಕೇಳ್ರಿ, ಇದನ್ನು ಕೇತನಹಳ್ಳಿಂದ ಇದನ್ನು ಒಪ್ಪಂದ್ರ ಕೇಳಿ ರೆಡ್ ಝೋನ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಏನು ಮಾಡೋದು ಬೇಡ, ಅವ್ರು ರೆಡ್ ಝೋನ್ ಮಾಡಬೇಕಂದ್ರೆ ಕೇಳಿ. ರೆಡ್ ಝೋನ್ ಅಂದ್ರೆ ಏನಂತ ಗೊತ್ತಾಗಲಿ ಕುಮಾರಸ್ವಾಮಿ ಅವರಿಗೆ ಕೇಳಿ ಹೋಗಿ. ಸುಮ್ಮನೆ ಏನೋ ಇಷ್ಟ ಬಂದ ಏನೋ ರೆಡ್ ಝೋನ್ ಅಂದ್ರೆ ಏನು? ಹೌದಲ್ವೇ? ನೀವು ಆದೇಶ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿದ್ಮೇಲೆ ಅವಾಗ ಮುಖ್ಯಮಂತ್ರಿ ಯಾರಿದ್ರು ಮಾಡಿದಾಗ? BMRDA ಅವರು ಈ ಆದೇಶ ತಂದಾಗ ಇಲ್ಲಿ ಯಾವುದೂ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ವಿತೌಟ್ ಸರ್ಕಾರದ ಪರ್ಮಿಷನ್ ಅಂತ ತಂದಾಗ ಯಾರು ಮುಖ್ಯಮಂತ್ರಿ ಅಲ್ವಾ? ಇದನ್ನ ಮಾಡಬೇಕು ಅಂತ ಮೊದಲು ಮೀಟಿಂಗ್ ಮಾಡೋದು ಮುಖ್ಯಮಂತ್ರಿ ಯಾರು ಅಲ್ವಾ? ಮತ್ತೆ ನೀವು ಮಾಧ್ಯಮದ ಸರಿಯಾಗಿ ಕೇಳಬೇಕು. ಅವ್ರನ್ನ ಮಾತ್ರ ಕೇಳಲ್ರಿ, ನಮ್ಮನ್ನ ಮಾತ್ರ ಟ್ವಿಸ್ಟ್ ಮಾಡಿ ಕೇಳ್ತೀರ. ಅವ್ರನ್ನ ಕೇಳಿ ನೀವು. ಅವರೆಲ್ಲ ಹಿಟ್ಟಂಡ್ರ ಕೇಸ್ ಅಂತ ಗೊತ್ತಿಲ್ವಾ? ಹೋಯ್ತಾ ಏನೋ ಒಂದು ಹೇಳ್ಬಿಟ್ಟು ಹೊಂಟೋಗೋದು. ನೀವು ಮಾಧ್ಯಮದವ್ರು ಅದೇ ತೋರಿಸ್ತೀವಿ, ಅದು ನೀವು ಟ್ವಿಸ್ಟ್ ಮಾಡಲ್ಲ. ಯಾರು ಸ್ವಾಮಿ ಮುಖ್ಯಮಂತ್ರಿ ಆಗಿರೋದು ಯಾರು ಕೇಳಿದ್ರ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯವರ ಪ್ರತಿಭಟನಾ ಸ್ಥಳದಲ್ಲಿ ಶಕ್ತಿ ಅಲ್ಲ, ಇದು ಉದ್ದೇಶ ಏನು ಗೊತ್ತಾ? ಅವರೊಂದು 25,000 ಜನ ಬರ್ತಾರೆ, ಮುಖ್ಯಮಂತ್ರಿ ಬಂದವರಿಂದ ನಮ್ಮ ಪಕ್ಷ 25,000 ಜನ ಹೊಡೆದಾಡಬೇಕು, ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬೇಕು, DK ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು. ಅಲ್ಲ ಕಣ್ರಿ, ಆ ಸ್ಥಳದಲ್ಲಿ ಅವ್ರ ರೈತರು ಬರ್ತಾರೆ, ನಮ್ಮೂರು ಬರ್ತಾರೆ, ಹೊಡೆದಾಡಿದ್ರೆ ನಾಳೆ ಕೆಟ್ಟ ಹೆಸರು ಯಾರಿಗೆ? ಕುಮಾರಸ್ವಾಮಿ ಅವರು ಇದರಲ್ಲಿ ಬೆಳೆ ಬೇಯಿಸ್ಕೊಳ್ಬೇಕು. ಈಗ ಅವರು ಪಾದಯಾತ್ರೆ ಎಲ್ಲ ಮಾಡಿ ಎಲ್ಲ ಅವೇರ್ನೆಸ್ ಮಾಡೋದು ಇವ್ರು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಯೋಜನೆ ಪರವಾಗಿ ಇಲ್ಲ, ನಾವು ನಮ್ಮ ರೈತರುಗಳು ಬೇಡ, ನೀವು ಅವ್ರು ಯಾಕೆ ಮಾಡ್ತಾರೆ? ನೀವು ಯಾಕೆ ಮಾಡ್ತೀರಾ? ನೀವು ಯೋಜನೆ ಮಾಡಕ್ಕೆ ಕೊಟ್ಟಿದ್ರೆ ನೀವ್ಯಾಕೆ ಪಾದಯಾತ್ರೆ ಮಾಡ್ತೀರಾ? ಅವ್ರೇನೋ ಬೇಡ ಅಂತ ಅವ್ರು ಮಾಡಿದವರೇ ಬಂದು ಅವ್ರು ರಾಜಕಾರಣ ಮಾಡಕ್ಕೆ ಬಂದು ಪಾದಯಾತ್ರೆ ಮಾಡ್ತಾರೆ. ನಾವು ರಾಜಕಾರಣದ ಪಾದಯಾತ್ರೆ ಮಾಡೋದು ಬೇಡ, ನಮಗೆ ಪರಿಹಾರ ಬೇಗ ಕೊಡಿ, ಫೈನಲ್ ನೋಟಿಫಿಕೇಶನ್ ಮಾಡಿ ನಮಗೆ ಬೇಗ ಪರಿಹಾರ ಕೊಡಿ ಸ್ವಾಮಿ, ನಮ್ಮನ್ನು ಇನ್ನೂ ನೀವು ತ್ರಿಶಂಕು ಸ್ವರದಲ್ಲಿ ಇಟ್ಟಿದ್ದೀರಿ ಅಂತ ನಮ್ಮವರೆಲ್ಲ ಗಲಾಟೆ ಮಾಡ್ತಾರೆ. ಈಗ ಪರವಾಗಿರೋದು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಕಾಂಗ್ರೆಸ್. ಈಗ ಅವರು ವಿರೋಧವಾಗಿರೋರು ಅಂದ್ರೆ JDS ಪ್ರಾಯೋಜಿತನ? ಅವ್ರು JDS ಪ್ರಾಯೋಜಿತ ಆದರೆ ಕಾಂಗ್ರೆಸ್ ಪ್ರಾಯೋಜಿತ ಅಂತ ನಾವು ಹೋಗ್ಬೋದು. ಕುಮಾರಸ್ವಾಮಿ ಅವರ ಸ್ಟೇಜ್ ಮೇಲೆ ಬಂದಾಗ, ಕುಮಾರಸ್ವಾಮಿ ಅವರ ಸ್ಟೇಜಿಗೆ ಬಂದಿದ್ರೆ ಅವ್ರು JDS ಪ್ರಾಯೋಜಿತನ ಅಂದರೆ ಹೇಳಿ, ಅದು JDS ಪ್ರಾಯೋಜಿತ ಆದರೆ ಕಾಂಗ್ರೆಸ್ ಪ್ರಾಯೋಜಿತ. ಅದೇ ಶೀಘ್ರದಲ್ಲೇ ಮಾಡ್ತೀವಿ, ಅದು ಶೀಘ್ರದಲ್ಲೇ ಆಗ್ತದೆ. ಎಲ್ಲದಕ್ಕೂ ಸಾಧಕ ಬಂದ ಪುನರ್ವಸತಿ ನಾವೀಗ ಸಾಕಷ್ಟು ಮಾಡಿಕೊಟ್ಟಿದ್ದೀವಿ. ನಾವು ಇನ್ನೊಂದೇನು ವಿಚಾರ ಹೇಳೋದು ಅಂತಂದ್ರೆ, ಯಾರು ಜಮೀನೇ ಇಲ್ಲ ಅವರಿಗೆ ಆ ಭಾಗದಲ್ಲಿ ವಾಸ ಆಗೋರು, ಏನು ನೋಟಿಫಿಕೇಶನ್ ಆಗಿದೆ ಅಲ್ಲ ಆ ಭಾಗದಲ್ಲಿ ವಾಸ ಆಗೋರಿಗೆ ಜಮೀನೇ ಇಲ್ವಲ್ಲ,
ಅವರು ಹೋಗಿ ನಮ್ಮ ಪಂಚಾಯಿತಿ ಕಚೇರಿಗಳಲ್ಲಿ ಈಗ SIR ಮಾಡ್ತಾ ಇದ್ದಾರೆ ನೋಡಿ. ಈಗ 2002 ಮತ್ತು 2025 ಯಾರು ವೋಟ್ ಇದೆ ಅವರು ನೇರವಾಗಿ ಇದಕ್ಕೆ ವೋಟರ್ ಲಿಸ್ಟ್ಗೆ ರಿಜಿಸ್ಟರ್ ಮಾಡ್ಕೋಬೋದು ಅಂತೇಳಿ SIR ಮಾಡ್ತಿಲ್ಲ. ಅದೇ ರೀತಿ 2 ಇದರಲ್ಲಿ ಅವ್ರ ಹೆಸರುಗಳಿದ್ರೆ ಅಂಥವ್ರಿಗೆಲ್ರಿಗೂ ಕೂಡ ಉಚಿತವಾಗಿ ಒಂದು ಸೈಟ್ ಕೊಡಬೇಕು 30-40 ಅಂತ ತೀರ್ಮಾನ ಮಾಡಿದ್ವಿ. ಈ ಪ್ರಕ್ರಿಯೆಯಿಂದ ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ. ನಾಳೆಯಿಂದಲೇ ಯಾರು ಆ ಥರ ಜಮೀನೇ ಇಲ್ಲದೇ ಆ ಭಾಗದಲ್ಲಿ ವಾಸ ಮಾಡ್ತಾವ್ರೆ ಅವರೆಲ್ಲರೂ ಪಂಚಾಯತಿಗೆ ಹೋಗಿ ಅರ್ಜಿಗಳನ್ನ ಕೊಟ್ಟರೆ ಆ ಅರ್ಜಿನ ಪರಿಶೀಲನೆ ಮಾಡಿ ಇದನ್ನು ಪರಿಶೀಲನೆ ಮಾಡಿ ಕಾನೂನನ್ನು ನಾವು ಅವ್ರಿಗೆಲ್ಲರೂ ಕೂಡ ಉಚಿತವಾಗಿ 30-40 ಸೈಟ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ಓಕೆ ಸರ್. ತಪ್ಪೇನಿದೆ, ಅವರು ಹೋರಾಟ ಮಾಡೋರು ಹೋರಾಟ ಮಾಡಲಿ, ತಪ್ಪೇನಿಲ್ಲ. ಅವ್ರನ್ನ ನಾವು ಇದು ಮಾಡ್ತಾ ಇಲ್ಲ, ಮಾಡಲಿ. ಅವ್ರು ಕೋರ್ಟ್ ತೀರ್ಮಾನಕ್ಕೆ ಎಲ್ಲರೂ ಅಂತಿಮವಾಗಿ ನಾವು ತಲೆ ಬಾಗ್ಲೇಬೇಕಲ್ಲ, ನಾವು ತಲೆ ಬಾಗ್ತೀವಿ ಕೋರ್ಟಲ್ಲಿ ತೀರ್ಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.